ಅದಕ್ಕೆ ಏನೋ ಬಣ್ಣ ಗಿಡ ಬಳ್ಕೊತಾ ಇದೀವಿ, ಅದು ಬಿಟ್ಕೊಡ್ಬೇಕು. ಫಸ್ಟ್ ನನಗೆ ಅನಿಸಿದ್ದು ಒಂದು ಭಾಗವಾಗಿ ಇಟ್ಕೊಂಡು ಅದ್ರ ಜೊತೆಗೊಂದು ರೌಡಿಸಮ್ ಕಥೆ ಹೇಳ್ತಿದ್ದಾರೆ ಅಂತ. ಏನಕ್ಕೆ ಅಂತಂದ್ರೆ ಫಸ್ಟ್ ರೌಡಿಸಮ್ ಸ್ಟಾರ್ಟ್ ಆಗಿದೆ ನನಗೆ ಬಂದಿರೋ ಮಟ್ಟಿಗೆ ಹೆಚ್ಚು ಕಮ್ಮಿ 25-30 ಕೋಟಿ ಇದೆ. ಅಡ್ಡಿ ಹಾಕೋದು ನಾನು ಅದು ಗೊತ್ತಿರೋದು. ಅವಾಗ ಒಂದು ಆಟ ಆಡ್ತಿದ್ರು ನೋಡಿ ಗಿರೇಬಾಜಿ ಅಂತ ಹೇಳಿ, ಇಲ್ಲಿ ಯಾರೋ ಅಕ್ಕಿಗಳು ಸಾಕಿರೋರು ಗೊತ್ತಾಗಲ್ಲ. ಆಟ ಇದು ಬಹಳ ಕೆಟ್ಟ ಶೋಕಿ ಇದು. ಈಗಲೂ ಕೂಡ ನನ್ನ ಗಾಡಿ ಮುಂದೆ ಕೂಡ ಬೇರೆ ಹೋಗ್ತೇನೋ ಒಂದು ಅಕ್ಕಿ ಹಾಕ್ತಾರೆ, ಯಾರ ಮೇಲೆ ಅಕ್ಕಿ ಅಂತ ಬಿಟ್ಟು ಹಣ ಎಲ್ಲಿ ಕಟ್ಟಿರ್ತಾರೆ. ಈ ತರದೆಲ್ಲ ಅಕ್ಕಿಗಳು ಸಾಕ್ತಾ ಇದ್ರು. ಅದನ್ನ ಇಟ್ಕೊಂಡು ಕಥೆ ಮಾಡಿದ್ದಾರೆ ಸುರಿಯವರು. ಸುರಿಯವರು ಯಾವಾಗಲೂ ಅವ್ರು ಸಿನಿಮಾಗಳು ನೋಡ್ತಾ ಬಂದ್ರೆ ಆಕ್ಚುಲಿ ಅವ್ರ ಸಮುದ್ರಕ್ಕೆ ಎದುರಾಗಿ ಈಸ್ತಾ ಇರ್ತಾರೆ ಯಾವಾಗಲೂ. ಏನಕ್ಕೆ ಅಂದ್ರೆ ಎಲ್ಲ ಅವ್ರ ಟ್ರೈಟ್ ಅವರೇ ಬೇರೆ ಟ್ರೈಟ್ ಮಾಡ್ತಾರೆ ಸಿನಿಮಾನ. ಸೊ ಆ ತರದ ನಿರ್ದೇಶಕರು. ಸೊ ಲಾಂಚ್ ಸಿನಿಮಾ ಟೀಸರ್ ಆಗಲಿ ಸಾಂಗ್ ಆಗಲಿ ಎಲ್ಲ ಅದ್ಭುತವಾಗಿ ಬಂದಿದೆ. ನನಗೆ ಇವರು ತುಂಬಾನೇ ಕಷ್ಟಪಟ್ಟಿರೋಂತ ಕಾಣಿಸ್ತಾ ಇದೆ. ಸೊ ಲಾಂಚ್ ಈ ಸಿನಿಮಾ ಎಷ್ಟು ವ್ಯಕ್ತಿಗಳ ಹತ್ರ ಡೆರ್ತ್ ಆಗನೆ ಅದೇನಂತ ಗೊತ್ತಾಗುತ್ತೆ. ಅವತ್ತು ಸ್ಟಾರ್ಟ್ ಆಗಿದ್ದು ನಮ್ದು ಚಿಕ್ಕಬರೋದು ಇವತ್ತಿನವರೆಗೂ ಮೇಡಮ್. ಅದ್ರಲ್ಲಂತೂ ಈ 6-7 ಮಂತ್ಸ್ ಅಲ್ಲ ಇನ್ನ ತೀರಾ ಹತ್ರ. ಯಾಕಂದ್ರೆ ಒಂದ್ ಸಿಚುವೇಶನ್ ಆಗಿದ್ದು ನಮ್ದು ಅಣ್ಣನ ವಿಚಾರದಂತ ಪಾಪ ಅವ್ರಿಗೆ ಯಾವ ಮಟ್ಟಕ್ಕೆ ಅವ್ರು ಫ್ರಸ್ಟ್ರೇಷನ್ ಆಗ್ಬಿಟ್ಟಿದ್ರು ಅಂದ್ರೆ ಪಾಪ ಅವ್ರಿಗೆ ಆಪರ್ಚುನಿಟಿ ಇದೆ ಬಟ್ ಬರಂಗಿಲ್ಲ. ಅವ್ರಿಗೆ ನೋಡೋ ಆಪರ್ಚುನಿಟಿ ಇದೆ, ಅವ್ರಿಗೆ ನೋಡಕ್ ಆಗ್ತಿಲ್ಲ. ಸೊ ಅವ್ರಿಗೆ ಅದೊಂಥರ ಮಾನಸಿಕವಾಗಿ ಸಿಕ್ಕಾಬಿಟ್ಟು ಅವ್ರಿಗೆ ಇದಾಗ್ಬಿಟ್ಟಿತ್ತು ಪಾಪ. ಪ್ರತಿ ದಿನ ಮೇಡಮ್ ನಾನು ಹೇಳ್ತೀನಿ, ನಾನು ಓಪನ್ ಆಗಿ ಇವತ್ತು ಮೊದಲು ಹೇಳ್ತೀನಿ, ಯಾರೊಬ್ರು ನನಗೆ ಫೋನ್ ಮಾಡಲಿಲ್ಲ ಈ ಸಿಚುವೇಶನ್ ಅಲ್ಲಿ ಇದ್ದಾಗ. ನನಗೊಬ್ಬರೇ ಒಂದೊಂದೊಂದಿ ಫೋನ್ ಮಾಡ್ತಾ ಇದ್ವು ಅಂದ್ರೆ ಚಿಕ್ಕೊಬ್ರು ಒಬ್ರೆ. ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಆರಾಮಾಗೋರ, ಹುಷಾರಾಗೋರ, ಹೆಂಗೋರ, ಏನ್ ಮಾಡ್ತಾರೆ ಪ್ರತಿಯೊಂದು. ಆ ಮನುಷ್ಯಕ್ಕೆ ಅದು ಅವಶ್ಯಕತೆ ಇರ್ಲಿಲ್ವಲ್ಲ, ಬಟ್ ಸ್ಟಿಲ್ ಏನಕ್ಕೆ ಮಾಡಿದ್ರು ಹೇಳಿ. ಬಟ್ ಅವ್ರ ಇವಾಗ ಜನ ಹೇಳಿದಾರೆ ನಾನು ಒಬ್ನೇ, ಹಿಂದೆಗಡೆ ಇವರು ಇದ್ರು ಪಾಪ. ಬಟ್ ಅಲ್ಲಿ ಬರೋ ಪರಿಸ್ಥಿತಿ ಅವ್ರದ್ದು ಇರ್ಲಿಲ್ಲ ಅಷ್ಟೇ. ಅಲ್ಲಿ ಲೀಗಲ್ ಇದ್ರ ಪ್ರಕಾರ ಅವ್ರು ಬರಂಗ್ ಇರ್ಲಿಲ್ಲ. ಅದಕ್ಕೋಸ್ಕರ ಬಟ್ ಪ್ರತಿನಿತ್ಯ ಪ್ರತಿ ಅದ್ ಯಾವಾಗ ಅದೊಂಚೂರು ಹಿಂಗ್ ತಣ್ಣಗಾಯ್ತೋ ಫಸ್ಟ್ ಫೋನ್ ಮಾಡಿದ್ರು, ಕರ್ಕೊಂಡು ಹೋಗ್ಬಿಡ ನಡಿ ನೋಡಕ್. ನಾನು ನೋಡಂಗಾಗ್ತೈತೆ. ಸೊ ಅವತ್ತು 6-7 ಮಂತ್ಸ್ ಇದೆಯಲ್ಲ ಅದನ್ನ ಸಿಕ್ಕಾಬಿಟ್ಟೆ ನಾನು ಅವತ್ತು ಅರ್ಥ ಮಾಡ್ಕೊಂಡೆ. ಇಂಥವ್ರು ಒಬ್ರು ಸ್ನೇಹಿತರು ಇರ್ಬೇಕು ಬಾಬಾ, ಅವ್ರಿಗೆ ಬರಕ್ ಆಗ್ತಿಲ್ಲ ಬಟ್ ಆದ್ರೂ ಕುತ್ಕೊಂಡು. ಸರ್ ಇನ್ನೊಂದು ಅಂದ್ರೆ ಒಂದಷ್ಟು ಕಮೆಂಟ್ಸ್ ನೋಡಿದೀನಿ ನಿಮ್ ಬಗ್ಗೆ. ದರ್ಶನ್ ಸರ್ ಜೊತೆ ನೀವಿದ್ದೀರಾ ಒಬ್ಬ ಗೆಳೆಯನಾಗಿ, ತಮ್ಮನಾಗಿ. ಕಮೆಂಟ್ಸಲ್ಲಿ ತುಂಬ ಕಮೆಂಟ್ಸ್ ನಾನು ಓದ್ತಾ ಇರ್ತೀನಿ ಪ್ರತಿಯೊಬ್ಬರು ಆ್ಯಕ್ಟರ್. ಅಂದರೆ ಅವ್ರೇನು ಪಾಸಿಟಿವ್ ಅವ್ರದ್ದು ನೆಗೆಟಿವ್. ನಿಮ್ಗೆ ಯಾವಾಗಲೂ ಕಾಂಟ್ರವರ್ಸಿ ಜಾಸ್ತಿ ಹುಡ್ಕೊಬರುತ್ತೆ ಪ್ರತಿ ಸಿನಿಮಾದಲ್ಲೂ ಅನಿಸುತ್ತೆ. ಅದು ಈ ಕಾಂಟ್ರವರ್ಸಿ ಆಗೋದ್ರಿಂದ ಮಾಡೋರಿಗೆ ನೀವೇನಾದರೂ ಹೇಳಕ್ಕೆ ಇಷ್ಟಪಡ್ತೀವಿ? ಏನು ಹೇಳೋದು ಸರ್, ಮೇಲೊಬ್ಬ ಎಲ್ಲ ನೋಡ್ತಾ ಇರ್ತಾನೆ, ಅವ್ರು ಒಳ್ಳೇದು ಮಾಡಿ ಅಷ್ಟೇ. ಒಂದಷ್ಟು ಕಮೆಂಟ್ಸ್ ನೋಡಿದ್ದು. ಕಮೆಂಟ್ಸ್ ಎಲ್ಲ ನೀವು ಓದ್ತೀರಾ ಸರ್? ನಾನು ಯೂಶಲಿ ನೋಡಲ್ಲ ಸರ್. ನಾನು ಏನು ನೋಡಿದ್ರೆ ಹೇಳಿ, ಪರವಾಗಿಲ್ಲ. ನಾವು ಅದಕ್ಕೆ ಏನಿದ್ರು ಹೇಳಿ. ಅಂದ್ರೆ ಬಕೆಟ್ ಇಲ್ಲ ಅದೆಲ್ಲ ಓವರ್ ಹೆಡ್ ಟ್ಯಾಂಕಿ ಅನ್ಕೊಂಡಿ ಸರ್. ಬಕೆಟ್ ಅಲ್ಲ, ನಾವು ಓವರ್ ಹೆಡ್ ಟ್ಯಾಂಕಿ ಅನ್ಕೊಳ್ಳಿ, ಒಳ್ಳೇದು ಅಷ್ಟೇ. ಸೊ ಈ ಥರ ಎಲ್ಲ ಕಮೆಂಟ್ಸ್ ನೋಡಿದಾಗ ಪಾಸಿಟಿವ್ ಆಗಿ ತಗೋತೀರಾ? ಅದನ್ನ ಹೇಗೆ ತಗೋತೀರಾ ನೀವು? ನಾವೆಲ್ಲ ಪಾಸಿಟಿವ್ ಆಗಿ ತಗೊಳ್ಳೋದು ಸರ್. ಆಡೋರು ಆಡ್ತಾ ಇರಬೇಕು, ನಾವು ಮಾಡೋರು ಮಾಡ್ತಾ ಇರಬೇಕು ಸರ್. ನಾವು ಮಾಡೋದಕ್ಕಲ್ವ ಸರ್, ನಾವು ಬೆಳೀತಾ ಇರೋದಕ್ಕೆ ಅವ್ರು ಮಾತಾಡೋದು. ಅವ್ರು ಮಾತಾಡ್ತಾ ಇರಬೇಕು, ನಾವು ಬೆಳೀತಾ ಇರ್ತೀವಿ ಅಷ್ಟೇ. ಸೊ ಈ ಥರ ಒಂದು ಪಾಸಿಟಿವ್ ಇಟ್ಕೊಂಡಿರೋದಿನ ಸರ್ ಇನ್ನಷ್ಟು ಎತ್ತರಕ್ಕೆ ಬೆಳಿತೀರಾ. ಆದಷ್ಟು ಬೇಗ ನಂದು ಒಂದು ಕನಸಿದೆ, ನಿಮ್ಮದು ಮತ್ತು ದರ್ಶನ್ ಸರ್ ಒಂದೇ ಕಟ್ಔಟಲ್ಲಿ ಬರಲಿ. ಅದಕ್ಕೆ ಆಲ್ರೆಡಿ ಒಂದು ಬ್ಯಾಕಪ್ಪಲ್ಲಿ ನಡೀತಿದೆ ನನಗೆ ಗೊತ್ತಿರೋ ಪ್ರಕಾರ. ಆದಷ್ಟು ಬೇಗ ಬರಲಿ ಅಂತ ನಾನು ಕೇಳ್ಕೊತೀನಿ.